ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧ ಕಾಂಡದ 56ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಹನುಮಂತನಿಗೂ ಅಂಗದನಿಗೂ ಮುಂದಿನ ವಿಚಾರವನ್ನು ಕುರಿತಾಗಿ ಜಿಜ್ಞಾಸೆ ಉಂಟಾಗುತ್ತದೆ. ಅಂಗದನು ಬಯಸಿದಂತೆ ನಾವೇನಾದರೂ ಹಿಂದಕ್ಕೂ ಹೋಗದೆ ಸೀತೆಯನ್ನು ಹುಡುಕದೆ ಮರಣವನ್ನು ಹೊಂದದೆ ಇಲ್ಲಿಯೇ ಅಡಗಿ ಕುಳಿತರೆ ರಾಮ ಲಕ್ಷ್ಮಣರ ಬಾಣದಿಂದ ತಪ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ. ಮರಣ ದಂಡನೆಯು ನಿಶ್ಚಿತ. ಹಿಂದಕ್ಕೆ ಹೋದರೆ ಏನಾಗುವುದೋ ಬಲ್ಲವರು ಯಾರು? ಮುಂದೆ ಎಲ್ಲಿ ಹೋಗಬೇಕೆಂಬುದು ಇದುವರೆಗೂ ತಿಳಿದಿಲ್ಲ. ಇಂತಹ ಸಂದರ್ಭದಲ್ಲಿ ತಾನು ಪ್ರಾಯೋಪವೇಶವನ್ನು ಮಾಡಿಬಿಡುವುದಾಗಿ ಆಮರಣಾಂತ ಉಪವಾಸಕ್ಕಾಗಿ ಅಂಗದನು ಕುಳಿತು ಬಿಡುತ್ತಾನೆ. ಮುಖಂಡನನ್ನೇ ಹಿಂಬಾಲಿಸಿ ಎಲ್ಲ ವಾನರರು ಆಮರಣಾಂತ ಉಪವಾಸಕ್ಕೆ ಕುಳಿತು ಬಿಡುತ್ತಾರೆ. ಹೀಗೆ ಹಿಂದಿರುಗಿ ಹೋದರೂ ಕಷ್ಟ, ಅಲ್ಲಿ ಉಳಿದರೂ ಕಷ್ಟ, ಮುಂದೆ ಎಲ್ಲಿ ಹೋಗುವುದು ಗೊತ್ತಿಲ್ಲ ಎನ್ನುವಂತಹವರಿಗೆ ಮತ್ತೊಂದು ದೊಡ್ಡ ಭಯವು ಎದುರಾಗಲಿದೆ. ಉಪವಿಷ್ಟಾಸ್ತು ತೇ ಸರ್ವೇ ಯಸ್ಮಿನ್ ಪ್ರಾಯಂ ಗಿರಿಸ್ಥಲೆ ಹರಯೋ ಗೃಧ್ರರಾಜಶ್ಚ ತಂ ದೇಶಮುಪಚಕ್ರಮೆ ಸಂಪಾತಿರ್ನಾಮ ನಾಮ್ನಾತು ಚಿರಂಜೀವಿ ವಿಹಂಗಮಃ ಭ್ರಾತಾ ಜಟಾಯುಷ ಶ್ರೀಮಾನ್ ವಿಖ್ಯಾತ ಬಲ ಪೌರುಷಃ. ಆ ಎಲ್ಲ ವಾನರರು ಆಮರಣ ಉಪವಾಸಕ್ಕೆ ಕುಳಿತಿದ್ದ ಪರ್ವತದ ಪ್ರದೇಶಕ್ಕೆ ಚಿರಂಜೀವಿ ಪಕ್ಷಿ ಶ್ರೀಮಾನ್ ಗೃಧ್ರರಾಜ ಸಂಪಾತಿಯು ಬಂದಿದ್ದನು. ಅವನು ಜಟಾಯುವಿನ ಅಣ್ಣನಾಗಿದ್ದು ತನ್ನ ಬಲ ಮತ್ತು ಪುರುಷಾರ್ಥದಲ್ಲಿ ಎಲ್ಲೆಡೆ ಪ್ರಸಿದ್ಧನಾಗಿದ್ದನು. ಚಂದರಾದಭಿನಿಷ್ಕ್ರಮ್ಯ ಸವಿಂಧ್ಯಸ್ಯ ಮಹಾಗಿರೇಃ ಉಪವಿಷ್ಟಾನ್ ಹರೇಂದ್ರಶ್ವಾ ಹೃಷ್ಟಾತ್ಮಾ ಗಿರಮಬ್ರವೀತ್. ಮಹಾಗಿರಿ ವಿಂಧ್ಯದ ಕಂದರದಲ್ಲಿ ಹೊರಟ ಸಂಪಾತಿಯು ಕುಳಿತಿರುವ ವಾನರನ್ನು ನೋಡಿದಾಗ ಅವನು ಹರ್ಷಗೊಂಡು ಈ ಪ್ರಕಾರವಾಗಿ ಹೇಳಿದನು. ವಿಧಿಃಖಿಲಂ ನರಂ ಲೋಕೆ ವಿಧಾನೇನಾನುವರ್ತತೆ ಯಥಾಯಂ ವಿಹಿತೋ ಭಕ್ಷ್ಯಶ್ಚಿರಾನ್ಮಕ್ಷ್ಯಮುಪಾಗತಃ ಪರಂಪರಾಣಾಂ ಭಕ್ಷ್ಯಕ್ಕೆ ವಾನರಾಣಾಂ ಮೃತಂ ಮೃತಂ ಉವಾಚೇದಂ ವಚಃ ತಾನ್ನಿರೀಕ್ಷ್ಯ ಪ್ಲವಂಗಮಾನ್. ಜಗತ್ತಿನಲ್ಲಿ ಪೂರ್ವ ಜನ್ಮಕ್ಕನುಸಾರ ಮನುಷ್ಯನಿಗೆ ಅವನು ಮಾಡಿದುದರ ಫಲ ತಾನಾಗಿಯೇ ದೊರೆಯುತ್ತದೆ. ಹಾಗೆಯೇ ಇಂದು ಬಹಳ ಕಾಲದ ಬಳಿಕ ಈ ಭೋಜನವು ನನಗೆ ತಾನಾಗಿಯೇ ದೊರೆತಿದೆ. ಅವಶ್ಯವಾಗಿ ಇದು ನನ್ನ ಯಾವುದೋ ಕರ್ಮದ ಫಲವಾಗಿದೆ. ಈ ವಾನರರಲ್ಲಿ ಯಾರು ಯಾರು ಸಾಯುತ್ತಾ ಹೋಗುವರೋ ಅವರನ್ನು ನಾನು ಕ್ರಮವಾಗಿ ತಿನ್ನುತ್ತಾ ಹೋಗುವೆನು. ಅಲ್ಲಿರುವ ಎಲ್ಲ ವಾನರರನ್ನು ನೋಡಿ ಆ ಪಕ್ಷಿ, ಅಂದರೆ ಹದ್ದು ಅಥವಾ ರಣಹದ್ದು, ಈ ಮಾತನ್ನು ಹೇಳುತ್ತದೆ. ಏಕೆಂದರೆ ಹದ್ದು ಸಹಜವಾಗಿ ಸತ್ತ ಪ್ರಾಣಿಗಳನ್ನೇ ತಿನ್ನುವುದರಿಂದ ಅಲ್ಲಿರುವ ವಾನರರು ಪ್ರಾಯೋಪವೇಶವನ್ನು ಮಾಡಿ ಮರಣ ಹೊಂದಿದರೆ ಅವರನ್ನು ತಿನ್ನಲು ಆ ಪಕ್ಷಿಯು ಉತ್ಸುಕವಾಗಿದೆ. ತಸ್ಯ ತದ್ವಚನಂ ಶ್ರುತ್ವಾ ಭಕ್ಷಲುಬ್ಧಸ್ಯ ಪಕ್ಷಿಣಃ ಅಂಗದಃ ಪರಮಾಯಸ್ತೋ ಹನುಮಂತಮಥಾಬ್ರವೀತ್. ಕೂಟಾಗಿ ಆತುರನಾದ ಆ ಪಕ್ಷಿಯ ಈ ಮಾತನ್ನು ಕೇಳಿ ಅಂಗದನಿಗೆ ಬಹಳ ದುಃಖವಾಯಿತು ಮತ್ತು ಅವನು ಹನುಮಂತನಲ್ಲಿ ಹೇಳಿದನು, ಮೊದಲೇ ಇವರಾಗಿಯೇ ಪ್ರಾಣವನ್ನು ಕಳೆದುಕೊಳ್ಳಲು ಹೊರಟಿದ್ದಾರೆ. ಆಮರಣ ಅಂತ ಉಪವಾಸಕ್ಕೆ ಕುಳಿತಿದ್ದಾರೆ. ಆ ಸಂದರ್ಭದಲ್ಲಿ ಪಕ್ಷಿಯು ಅವರು ಬೇಗ ಸಾಯಲಿ, ನಾನು ಯಾವಾಗ ಅವರನ್ನು ತಿಂದೇನೋ ಎಂದು ಕಾಯುತ್ತಿದ್ದರೆ ಅಂಗದನು ತಾನೇ ಏನು ಮಾಡಬೇಕು? ಪಶ್ಯ ಸೀತಾಪದೇಶೇನ ಸಾಕ್ಷಾತ್ ವೈವಸ್ವತೋ ಯಮಃ ಇಮಂ ದೇಶಮನುಪ್ರಾಪ್ತೋ ವಾನರಾಣಾಂ ವಿಪತ್ತಯೇ. ನೋಡು, ಸೀತೆಯ ನಿಮಿತ್ತದಿಂದ ವಾನರರನ್ನು ವಿಪತ್ತಿನಲ್ಲಿ ಹಾಕಲು ಸಾಕ್ಷಾತ್ ಸೂರ್ಯಪುತ್ರ ಯಮನೇ ಈ ಪ್ರದೇಶಕ್ಕೆ ಬಂದಿರುವಂತಿದೆ. ರಾಮಸ್ಯ ನ ಕೃತಂ ಕಾರ್ಯಂ ನ ಕೃತಂ ರಾಜಶಾಸನಂ ಹರೇಣಾಮಿಯಮಜ್ಞಾತ ವಿಪತ್ತಿ ಸಹಸಾಗತ. ನಾವು ಶ್ರೀರಾಮಚಂದ್ರನ ಕಾರ್ಯವನ್ನೂ ಮಾಡಲಿಲ್ಲ, ರಾಜನಾದ ಸುಗ್ರೀವನ ಆಜ್ಞೆಯನ್ನು ಪಾಲಿಸಲಿಲ್ಲ, ಅಂದರೆ ಸಮಯಕ್ಕೆ ಸರಿಯಾಗಿ ಹಿಂತಿರುಗಿಯೂ ಹೋಗಲಿಲ್ಲ. ಇದರ ನಡುವೆ ವಾನರರ ಮೇಲೆ ಈ ಅಜ್ಞಾತ ವಿಪತ್ತು ಒಮ್ಮೆಗೆ ಎರಗಿದೆ.
ವೈದೇಹ್ಯಾ ಪ್ರಿಯಕಾಮೇನ ಕೃತಂ ಕರ್ಮ ಜಟಾಯುಷಾ ಗೃಧ್ರರಾಜೇನ ಯತ್ತತ್ರ ಶ್ರುತಂ ವಸ್ತಶೇಷತಃ. ವಿದೇಹ ಕುಮಾರಿ ಸೀತೆಯ ಪ್ರಿಯವನ್ನು ಮಾಡುವ ಇಚ್ಛೆಯಿಂದ ಗೃಧ್ರರಾಜ ಜಟಾಯುವು ಮಾಡಿದ ಸಾಹಸಪೂರ್ಣ ಕಾರ್ಯವನ್ನು ನೀವೆಲ್ಲ ಕೇಳಿರಬಹುದು. ತಥಾ ಸರ್ವಾಣಿ ಭೂತಾನಿ ತಿರ್ಯಗ್ಯೋನಿ ಗತಾನ್ಯಪಿ ಪ್ರಿಯಂ ಕುರ್ವಂತಿ ರಾಮಸ್ಯ ತ್ಯಕ್ವಾ ಪ್ರಾಣಾನ್ಯಥಾ ವಯಂ. ಸಮಸ್ತ ಪ್ರಾಣಿಗಳಲ್ಲಿ ಪಶು ಪಕ್ಷಿಗಳ ಯೋನಿಯಲ್ಲಿ ಹುಟ್ಟಲೇನು, ನಮ್ಮಂತೆ ಪ್ರಾಣ ಕೊಟ್ಟಾದರೂ ಶ್ರೀರಾಮಚಂದ್ರನ ಪ್ರಿಯ ಕಾರ್ಯವನ್ನು ಅವು ಮಾಡುತ್ತವೆ. ಮನುಷ್ಯರಷ್ಟೇ ಅಲ್ಲ, ಹಿರಿಯ ಯೋನಿ ಅಂದರೆ ಪಶು ಪಕ್ಷಿಗಳ ಯೋನಿಯಲ್ಲಿ ಹುಟ್ಟಿದವರು ಕೂಡ ಶ್ರೀರಾಮನ ಕಾರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಕೊಡುತ್ತಾರೆ. ಆ ರೀತಿಯಾಗಿ ಜಟಾಯುವು ಸೀತೆಯನ್ನು ರಕ್ಷಿಸುವ ಸಲುವಾಗಿ ಆ ರಾವಣನೊಡನೆ ಹೋರಾಡಿ ಮಡಿದಿರುವನು. ಅನ್ಯೋನ್ಯಮುಪಕುರ್ವಂತಿ ಸ್ನೇಹ ಕಾರುಣ್ಯಯಂತ್ರಿತಾಃ ತತಸ್ತಸ್ಯೋಪಕಾರಾರ್ಥಂ ತ್ಯಜತಾತ್ಮಾನಮಾತ್ಮನಾ. ಶಿಷ್ಟ ಪುರುಷರು ಸ್ನೇಹ ಮತ್ತು ಕರುಣೆಗೆ ವಶೀಭೂತರಾಗಿ ಒಬ್ಬರು ಮತ್ತೊಬ್ಬರಿಗೆ ಉಪಕಾರ ಮಾಡುತ್ತಾರೆ. ಆದ್ದರಿಂದ ನೀವುಗಳು ಕೂಡ ಶ್ರೀರಾಮನ ಉಪಕಾರಕ್ಕಾಗಿ ಸ್ವತಃ ತಮ್ಮ ಶರೀರಗಳನ್ನು ತ್ಯಜಿಸುತ್ತಿದ್ದೀರಿ. ಅಂದರೆ ಹನುಮಂತ ಜಾಂಬವಾದಿಗಳು ಕೂಡ ಮುಖಂಡನಾದ ಅಂಗದನು ಪ್ರಾಯೋಪವೇಶಕ್ಕಾಗಿ ಕುಳಿತಿರುವಾಗ ಅವರು ಕೂಡ ಆಮರಣ ಉಪವಾಸಕ್ಕಾಗಿ ಕುಳಿತಿರುವರು. ಪ್ರಿಯಂ ಕೃತಂ ಹಿ ರಾಮಸ್ಯ ಧರ್ಮಜ್ಞೇನ ಜಟಾಯುಷಾ ರಾಘವಾರ್ಥೇ ಪರಿಶ್ರಾಂತ ವಯಂ ಸಂತ್ಯಕ್ತ ಜೀವಿತಾಃ ಕಾಂತಾರಾಣಿ ಪ್ರಪನ್ನಾಸ್ಮ ನ ಚ ಪಶ್ಯಾಮ ಮೈಥಿಲಿ. ಧರ್ಮಜ್ಞ ಜಟಾಯುವು ಕೂಡ ಶ್ರೀರಾಮನಿಗೆ ಪ್ರಿಯವನ್ನು ಮಾಡಿದನು. ನಾವು ಶ್ರೀ ರಘುನಾಥನಿಗಾಗಿ ತನ್ನ ಜೀವನದ ಮೋಹವನ್ನು ಬಿಟ್ಟು ಪರಿಶ್ರಮವನ್ನು ಪಡುತ್ತಾ ಈ ದುರ್ಗಮ ವನಕ್ಕೆ ಬಂದೆವು. ಆದರೆ ಮಿಥಿಲೇಶ ಕುಮಾರಿಯ ದರ್ಶನವಾಗಲಿಲ್ಲ. ಸಸುಖೀ ಗೃಧ್ರರಾಜಸ್ತು ರಾವಣೇನ ಹತೋರಣೆ ಮುಕ್ತಶ್ಚ ಸುಗ್ರೀವ ಭಯಾತ್ ಗತಶ್ಚ ಪರಮಾಂ ಗತಿಂ. ಯುದ್ಧದಲ್ಲಿ ರಾವಣನ ಕೈಯಿಂದ ಹತನಾಗಿ ಪರಮಗತಿಯನ್ನು ಪಡೆದ ಗೃಧ್ರರಾಜ ಜಟಾಯುವೆ ಸುಖಿಯಾಗಿದ್ದಾನೆ. ಅವನು ಸುಗ್ರೀವನ ಭಯದಿಂದ ಮುಕ್ತನಾಗಿದ್ದಾನೆ. ಅಂದರೆ ಜಟಾಯುವು ಮರಣ ಹೊಂದಿದುದು ಸುಗ್ರೀವನ ಪರಿಚಯವಾಗುವುದಕ್ಕೆ ಮೊದಲೇ. ಆದರೆ ವಿಶೇಷವೆಂದರೆ ಆ ಜಟಾಯುವು ಈಗಾಗಲೇ ರಾಮಕಾರ್ಯಕ್ಕಾಗಿ ಮರಣ ಹೊಂದಿರುವುದರಿಂದ ನಮ್ಮಂತೆ ಸುಗ್ರೀವನ ಭಯಕ್ಕಾಗಿ ಮರಣ ಹೊಂದುವಂತಹ ಸ್ಥಿತಿ ಆತನಿಗೆ ಉಂಟಾಗಲಿಲ್ಲ. ಆತ ರಾಮಕಾರ್ಯಕ್ಕಾಗಿ ಮರಣ ಹೊಂದಿದ, ಅದರಿಂದ ಶ್ರೇಷ್ಠನಾದ. ಆದರೆ ನಾವು ರಾಮನ ಕಾರ್ಯವನ್ನು ಮಾಡದೆ ಹಾಗೆಯೇ ಸುಗ್ರೀವನ ಭಯದಿಂದಾಗಿ ಮರಣಾಸನ್ನರಾಗಿದ್ದೇವೆ. ನಮ್ಮ ಮರಣವು ಜಟಾಯುವಿನ ಮರಣಕ್ಕೆ ಹೋಲಿಸಿಕೊಂಡರೆ ಕ್ಷುದ್ರವಾದುದು ಎಂದು ಅಂಗದನು ಹೇಳುತ್ತಿರುವನು. ಜಟಾಯುಷೋ ವಿನಾಶೇನ ರಾಜ್ಞೋ ದಶರಥಸ್ಯ ಚ ಹರಣೇನ ಚ ವೈದೇಹ್ಯ ಸಂಶಯಂ ಹರತೋ ಗತ ಸಂಶಯಂ ಹರಯೋ ಗತಾಃ. ದಶರಥ ರಾಜನ ಮೃತ್ಯು, ಜಟಾಯುವಿನ ವಿನಾಶ, ವಿದೇಹ ಕುಮಾರಿ ಸೀತೆಯ ಅಪಹರಣ, ಈ ಘಟನೆಗಳಿಂದ ಈಗ ವಾನರರ ಜೀವನ ಸಂಶಯದಲ್ಲಿ ಬಿದ್ದಿರುವುದು. ಏಕೆಂದರೆ ಒಂದೊಮ್ಮೆ ದಶರಥ ರಾಜನು ಸಾಯದೆ ಹೋಗಿದ್ದರೆ ಭರತನೊಂದಿಗೆ ಆತನು ಬಂದು ತನ್ನ ಮಾತನ್ನು ಹಿಂತೆಗೆದುಕೊಂಡು ರಾಮನನ್ನು ಹಿಂದಕ್ಕೆ ಕರೆದುಕೊಂಡೇ ಹೋಗಿಬಿಡುತ್ತಿದ್ದನೇನು. ಭರತನು ದಶರಥನು ಕೈಕೇಯಿಯು ಒಪ್ಪಿದ ಮೇಲೆ ರಾಮನು ವನದಲ್ಲಿ ಇರಲು ಹಠ ಹಿಡಿಯಲು ಹೇಗೆ ಸಾಧ್ಯ? ಆ ಕಾರಣದಿಂದಾಗಿಯೇ ರಾಮನು ವನಕ್ಕೆ ಬರುತ್ತಾನೆ. ದಶರಥನು ಮೃತ್ಯು ಹೊಂದಿದ್ದರಿಂದ ರಾಮನು ವನಕ್ಕೆ ಬರುತ್ತಾನೆ. ಇಲ್ಲಿ ಬಂದ ಮೇಲೆ ದಂಡಕಾರಣ್ಯದಲ್ಲಿ ಸೀತೆಯ ಅಪಹರಣವಾಗುತ್ತದೆ. ಆ ಸಂದರ್ಭದಲ್ಲಿ ಜಟಾಯುವೂ ಕೂಡ ರಾವಣನನ್ನು ತಡೆಯಲು ಸಾಧ್ಯವಾಗುವುದಿಲ್ಲ. ಒಂದೊಮ್ಮೆ ಜಟಾಯುವೇನಾದರೂ ರಾವಣನನ್ನು ಕೊಂದಿದ್ದರೆ ನಮಗೆ ಈ ಸ್ಥಿತಿ ಬರುತ್ತಿರಲಿಲ್ಲ. ಆದರೆ ಜಟಾಯುವು ಮರಣವನ್ನು ಹೊಂದಿದ್ದರಿಂದ ಆ ವಿದೇಹ ಕುಮಾರಿಯ ಸೀತೆಯ ಅಪಹರಣದಿಂದಾಗಿ ಈ ಎಲ್ಲ ಘಟನೆಗಳಿಂದಾಗಿ ಇಂದು ನಾವು ಸಮುದ್ರ ತೀರದಲ್ಲಿ ಸಾಯುವ ಸ್ಥಿತಿಯನ್ನು ತಲುಪಿದ್ದೇವೆ. ರಾಮ ಲಕ್ಷ್ಮಣಯೋರ್ವಾಸಮರಣ್ಯೇ ಸಹ ಸೀತೆಯ ರಾಘವಸ್ಯ ಚ ಬಾಣೇನ ವಾಲಿನಶ್ಚ ತಥಾ ವದಃ ರಾಮಕೋಶಾದಶೇಷಾಣಾಂ ರಕ್ಷಸಾಂಚ ತಥಾ ವಧಂ
ಕೈಕೇಯ್ಯ ವರದಾನೇನ ಇದಂ ವಿಕೃತಂ ಕೃತಂ. ಶ್ರೀರಾಮ ಲಕ್ಷ್ಮಣರಿಗೆ ಸೀತೆಯೊಂದಿಗೆ ವನದಲ್ಲಿ ವಾಸಿಸಬೇಕಾಯಿತು. ಶ್ರೀ ರಘುನಾಥನ ಬಾಣದಿಂದ ವಾಲಿಯ ವಧೆ ಆಯಿತು. ಇನ್ನು ಶ್ರೀರಾಮನ ಕೋಪದಿಂದ ಸಮಸ್ತ ರಾಕ್ಷಸರ ಸಂಹಾರವಾಗುವುದು. ಇದೆಲ್ಲ ಕೆಡುಕುಗಳು ಕೂಡ ಕೈಕೇಯಿಗೆ ಕೊಟ್ಟ ವರದಿಂದಲೇ ಉಂಟಾಗಿದೆ. ಏಕೆಂದರೆ ಕೈಕೇಯಿಗೆ ವರವನ್ನು ಕೊಡದೆ ಹೋಗಿದ್ದರೆ ಶ್ರೀರಾಮನು ಕಾಡಿಗೆ ಬರುತ್ತಲೇ ಇರಲಿಲ್ಲ. ಆಗ ಆತ ವಾಲಿಯನ್ನೂ ಸಂಹರಿಸುತ್ತಿರಲಿಲ್ಲ, ಸೀತೆಯ ಅಪಹರಣವೂ ಆಗುತ್ತಿರಲಿಲ್ಲ, ತದನಂತರ ರಾಕ್ಷಸರ ಸಂಹಾರವೂ ಆಗುತ್ತಿರಲಿಲ್ಲ. ಆದ್ದರಿಂದ ಕೈಕೇಯಿಗೆ ಕೊಟ್ಟು ಒಂದು ವರದಿಂದ ಎಷ್ಟೆಲ್ಲಾ ವಿನಾಶವು ಸಂಭವಿಸುತ್ತಿದೆ. ಜೊತೆಯಲ್ಲೇ ನಾವೂ ಕೂಡ ಇಲ್ಲಿ ಪ್ರಾಣ ಬಿಡುವ ಸ್ಥಿತಿಯನ್ನು ತಲುಪಿದ್ದೇವೆ. ತದಸುಖಮನು ಕೀರ್ತಿತಂ ವಚೋ ಭುವಿ ಪತಿತಾಂಶ್ಚ ನಿರೀಕ್ಷ್ಯಮಾನರಾಂ ವೃಷಚಲಿತಮತಿರ್ಮಹಾಮತಿಃ ಕೃಪಣಮುದಾಹೃತವಾನ್ ಸಗೃಧ್ರರಾಜ. ವಾನರರು ಪದೇ ಪದೇ ಹೇಳಿದ ಈ ದುಃಖಮಯ ವಚನವನ್ನು ಕೇಳಿ ಹಾಗೂ ಅವರೆಲ್ಲರೂ ನೆಲದಲ್ಲಿ ಬಿದ್ದಿರುವುದನ್ನು ನೋಡಿ ಪರಮ ಬುದ್ಧಿವಂತನಾದ ಸಂಪಾತಿಯ ಹೃದಯವು ಅತ್ಯಂತ ಕ್ಷುಬ್ಧವಾಗಿ ಅವನು ದೀನವಾಣಿಯಿಂದ ನುಡಿಯಲು ಮುಂದಾದನು. ಏಕೆಂದರೆ ಆ ಸಂಪಾತಿಯು ಕೂಡ ಜ್ಞಾನವಂತನಾಗಿದ್ದನು. ಜಟಾಯುವಿನಂತೆ ಸಂಪಾತಿಗೂ ಕೂಡ ದಶರಥ ಮಹಾರಾಜನೊಂದಿಗೆ ಸ್ನೇಹವಿತ್ತು. ಆತನ ಮನೆಯಲ್ಲಿ ನಡೆದ ಘಟನೆಗಳಾವುದು ಆತನಿಗೆ ತಿಳಿಯದೇ ಇರಬಹುದು. ಏಕೆಂದರೆ ಆತ ಈ ಗುಹೆಯಲ್ಲಿ ಸಾವಿರಾರು ವರ್ಷಗಳಿಂದ ವಾಸಿಸುತ್ತಿದ್ದ. ತತ್ತು ಶ್ರುತ್ವಾ ತದಾ ವಾಕ್ಯಮಂಗದಸ್ಯ ಮುಖೋದ್ಗತಂ ಬ್ರವೀದ್ವಚನಂ ಗೃಧ್ರಸ್ತೀಕ್ಷ್ಣ ತುಂಡೋ ಮಹಾಸ್ವನಃ. ಅಂಗದನು ಹೇಳಿದ ಆ ಮಾತನ್ನು ಕೇಳಿ ಚೂಪಾದ ಕೊಕ್ಕುವುಳ್ಳ ಆ ಗೃಧ್ರನು ಗಟ್ಟಿಯಾಗಿ ಹೀಗೆ ಕೇಳಿದನು. ಕೋಯಂ ಗಿರಾ ಘೋಷಯತಿ ಪ್ರಾಣೈ ಪ್ರಿಯತರಸ್ಯ ಮೇ ಜಟಾಯುಷೋ ವಧಂ ಭ್ರಾತಃ ಕಂಪಯನ್ನಿವ ಮೇ ಮನಃ. ಆ ಸಂಪಾತಿಯು ಜಟಾಯುವಿನ ಅಣ್ಣನಾಗಿರುತ್ತಾನೆ. ಆದ ಕಾರಣದಿಂದಾಗಿ ಜಟಾಯುವಿನ ಮರಣವಾರ್ತೆಯನ್ನು ಹೇಳುತ್ತಿರುವ ವಾನರರ ಮಾತನ್ನು ಕೇಳಿ ಆತನಿಗೂ ಕುತೂಹಲ ಮೂಡುತ್ತದೆ. ನನಗೆ ಪ್ರಾಣಗಳಿಗಿಂತಲೂ ಹೆಚ್ಚು ಪ್ರಿಯನಾದ ತಮ್ಮ ಜಟಾಯುವಿನ ವಧೆಯ ಮಾತನ್ನು ಹೇಳಿದವರು ಯಾರು? ಇದನ್ನು ಕೇಳಿ ನನ್ನ ಹೃದಯ ನಡುಗುತ್ತಿದೆ. ಕಥಾಮಾಸಿ ಜನಸ್ಥಾನೇ ಯುದ್ಧಂ ರಾಕ್ಷಸಗೃಧ್ರಯೋ ನಾಮಧೇಯಮಿದಂ ಭ್ರಾತಶ್ಚಿರಸ್ಯಾದ್ಯ ಮಯಾ ಶ್ರುತಂ. ಜನಸ್ಥಾನದಲ್ಲಿ ರಾಕ್ಷಸರೊಡನೆ ಜಟಾಯುವಿನ ಯುದ್ಧ ಹೇಗಾಗಿತ್ತು? ನನ್ನ ತಮ್ಮನ ಪ್ರಿಯ ಹೆಸರು ಇಂದು ಬಹಳ ದಿನಗಳ ಬಳಿಕ ನನ್ನ ಕಿವಿಗೆ ಬಿದ್ದಿದೆ. ಇಚ್ಛೇಯಂ ಗಿರಿ ದುರ್ಗಾಶ್ಚ ಭವದ್ಭಿರವತಾರಿತುಂ ಯವೀಯಸೋ ಗುಣಗ್ನಶ್ಚ ಶ್ಲಾಘನೀಯಸ್ಯ ವಿಕ್ರಮೈಃ ಅತಿದೀರ್ಘಸ್ಯ ಕಾಲಸ್ಯ ಪರಿತುಷ್ಟೋಸ್ಮಿ ಕೀರ್ತನಾತ್ ತದಿಚ್ಛೇಯಮಹಂ ಶ್ರೋತುಂ ವಿನಾಶಂ ವಾನರರ್ಷಭಾಃ. ಜಟಾಯುವು ನನಗಿಂತ ಸಣ್ಣವನು, ಗುಣಜ್ಞ ಮತ್ತು ಪರಾಕ್ರಮದಿಂದಾಗಿ ಪ್ರಶಂಸೆಗೆ ಯೋಗ್ಯನಾಗಿದ್ದನು. ದೀರ್ಘಕಾಲದ ಬಳಿಕ ಇಂದು ಅವನ ಹೆಸರು ಕೇಳಿ ನನಗೆ ಬಹಳ ಸಂತೋಷವಾಗಿದೆ. ಪರ್ವತದ ಈ ದುರ್ಗಮ ಸ್ಥಾನದಿಂದ ನೀವು ನನ್ನನ್ನು ಕೆಳಗೆ ಇಳಿಸಬೇಕೆಂದು ನಾನು ಬಯಸುತ್ತೇನೆ. ಶ್ರೇಷ್ಠ ವಾನರರೇ, ನನ್ನ ತಮ್ಮನ ವಿನಾಶದ ವೃತ್ತಾಂತವನ್ನು ಕೇಳುವ ಇಚ್ಛೆ ನನಗಿದೆ. ಧಾತುರ್ಜಟಾಯುಷಸ್ತಸ್ಯ ಜನಸ್ಥಾನ ನಿವಾಸಿನಃ ತಸ್ಯೈವ ಚ ಮಮ ಭ್ರಾತುಃ ಸಖಾ ದಶರಥಃ ಕಥಂ ಯಸ್ಯ ರಾಮ ಪ್ರಿಯಂ ಪುತ್ರೋ ಜ್ಯೇಷ್ಠೋ ಗುರುಜನ ಪ್ರಿಯಃ. ನನ್ನ ತಮ್ಮನಾದರೂ ಜನಸ್ಥಾನದಲ್ಲೇ ಇರುತ್ತಿದ್ದನು. ಗುರುಜನರ ಪ್ರೇಮಿ ಶ್ರೀರಾಮಚಂದ್ರನು ಯಾರ ಜ್ಯೇಷ್ಠ ಪ್ರಿಯಪುತ್ರನು, ಆ ದಶರಥ ಮಹಾರಾಜನು ನನ್ನ ತಮ್ಮನ ಮಿತ್ರನು ಹೇಗಾದನು? ಸೂರ್ಯಾಂಶುದಗ್ಧ ಪಕ್ಷತ್ವಾನ್ ನ ಶಕ್ನೋ ವಿಸರ್ಪಿತುಂ ಇಚ್ಛೇಯಂ ಪರ್ವತಾದಸ್ಮಾದವತರ್ತುಮರಿಂದಮಾಃ. ಶತ್ರುದಮನ ವೀರರೇ, ನನ್ನ ರೆಕ್ಕೆಗಳು ಸೂರ್ಯನ ಕಿರಣಗಳಿಂದ ಸುಟ್ಟು ಹೋಗಿವೆ. ಅದಕ್ಕಾಗಿ ನಾನು ಹಾರಲಾರನು. ಆದರೂ ಈ ಪರ್ವತದಿಂದ ಕೆಳಗಿಳಿಯಲು ಬಯಸುತ್ತಿದ್ದೇನೆ.
ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಕಿಷ್ಕಿಂಧ ಕಾಂಡದ 56ನೆಯ ಸರ್ಗವು ಸಂಪೂರ್ಣವಾಯಿತು. ಈ ರೀತಿಯಾಗಿ ಏನು ಮಾಡಬೇಕು ಎಂಬ ಮುಂದಿನ ಮಾರ್ಗವೇ ತಿಳಿಯದೆ ಸಂದಿಗ್ಧ ಸ್ಥಿತಿಯಲ್ಲಿ ಸಿಲುಕಿದಂತಹ ವಾನರರು ಹಿಂದೆ ಸುಗ್ರೀವನ ಬಳಿಗೂ ಹೋಗಲಾರರು, ಅಲ್ಲೇ ಗುಹೆಯಲ್ಲಿ ಅಡಗಿಯೂ ಕುಳಿತುಕೊಳ್ಳಲಾರರು, ಮುಂದೆ ಸೀತೆಯನ್ನು ಅನ್ವೇಷಿಸುವ ಮಾರ್ಗವೂ ತಿಳಿದಿಲ್ಲ. ಅಂತಹ ಸ್ಥಿತಿಯಲ್ಲಿ ಪ್ರಾಯೋಪವೇಶವನ್ನು ಮಾಡಲು ಹೊರಟಿದ್ದಾಗ ಗೃಧ್ರರಾಜನ ರೂಪದಲ್ಲಿ ಅವರಿಗೆ ಮುಂದಿನ ಮಾರ್ಗವು ದೊರೆಯಲಿದೆ. ನಮಸ್ತೆ ಶಾರದಾ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.